ಆಗಿತ್ತು. ರಾಜ್ಯಪಾಲರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅದನ್ನ ತಪ್ಪು ಅಂತಾನು ಹೇಳ್ತಾ ಇಲ್ಲ, ಸರಿ ಅಂತಾನು ಹೇಳ್ತಾ ಇಲ್ಲ. ಬಟ್ ನಮ್ ಕಾಂಗ್ರೆಸ್ಸಿನ ಸ್ನೇಹಿತರು ಮಿತ್ರ ಮಾತನಾಡ್ತಾ ಈ ಮೆನ್ಷನ್ ಏನೇನು ಕಾನ್ಸ್ಟಿಟ್ಯೂಷನ್ 160, 163, 64 ಬೊಮ್ಮಾಯಿ ಕೇಸ್ ಒಳಗಡೆ ಫ್ಲೋರ್ ಟೆಸ್ಟ್ ಮಾಡ್ಬೇಕು ಅಂತ ಅದ್ರ ತನಕ ಪ್ರೀ ಜಡ್ಜ್ಮೆಂಟ್ ಬಂದಿರತಕ್ಕಂಥದ್ದು ಯಾರಿಗೆ ಅಂತಂದ್ರೆ ಅವತ್ತಿನ ಕಾಂಗ್ರೆಸ್ ಗೌರ್ಮೆಂಟ್ ಏನು ಆರ್ಟಿಕಲ್ 356 ಅನ್ನು ಯೂಸ್ ಮಾಡ್ಕೊಂಡು 93 ಗೌರ್ಮೆಂಟ್ಸ್ ಅನ್ನ ಅವರು ಡಿಸ್ಮಿಸ್ ಮಾಡ್ಬಿಟ್ಟು ತಮ್ಮ ಸ್ವಾರ್ಥ ರಾಜಕಾರಣ ಮಾಡಿದ್ರು. ಅದನ್ನ ಕರ್ಟೈಲ್ ಮಾಡ್ಬೇಕು ಅಂತ ಒಂದು ಹೊಸ ಫಾರ್ಮುಲಾ ಅವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತದ್ದು. ಮಹೇಶ್ ಅವರೇ, ಸುಪ್ರೀಂ ಕೋರ್ಟ್ ತೀರ್ಪು ಸ್ವಲ್ಪ ಓದಿ ಸರ್ ನೀವು. ಅವ್ರು ಎಲ್ಲಿ ಹೇಳಿದ್ರು ಇಟ್ ಈಸ್ ದಿ ರಾಂಗ್ ಇಂಟೆನ್ಷನ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಂತ ಎಲ್ಲಿ ಬಂತು ಸರ್ ಅಲ್ಲಿ? ಮಹೇಶ್ ಅವರೇ, ನೀವು ಸುಮ್ನೆ ನಿಮ್ಮ ಕಾಲ್ಪನಿಕವಾಗಿ ನೀವು ಯೋಚನೆ ಮಾಡಿ ನಮ್ಗೆ ಹೇಳ್ತಾ ಇದ್ರೆ ನಡೆಯೋದಿಲ್ಲ. ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ಆ ಬುಕ್ ಅಲ್ಲಿ ನೀವು ಏನ್ ಪ್ರಾವಿಷನ್ಸ್ ಇದೆ ಆ ಪ್ರಾವಿಷನ್ಸ್ ಪ್ರಕಾರ ನೀವು ನಡಿಬೇಕು, ಅದ್ರ ಪ್ರಕಾರ ನೀವು ನಿರ್ಣಯ ಮಾಡಬೇಕು, ಅದ್ರ ಪ್ರಕಾರ ನೀವು ಟಿವಿಕೆ ಅವ್ರಿಗೆ ಯು ಹ್ಯಾವ್ ಟು ಗಿವ್ ದ ಪರ್ಮಿಷನ್ ಟು ಟೇಕ್. ಆಲ್ ರೈಟ್, ಇನ್ ಕೇಸ್ ಮಹೇಶ್ ಜಿ, ನಾನು ಜಸ್ಟ್ ಇಫ್ ಎಟ್ ಆಲ್ ಅಂತ ಹೇಳ್ತಾ ಇದ್ದೀನಿ, ಇಫ್ ಅಂಡ್ ಬಟ್ ಅನ್ನ ಸೇರಿಸಿ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಇಫ್ ಏನಾದ್ರೂ ಟಿವಿಕೆ ಜಾಗದಲ್ಲಿ ಬಿಜೆಪಿ ಇದ್ದಿದ್ರೆ, ಬಹುಮತ ಸಾಧಿಸೋವರೆಗೂ ಸರ್ಕಾರ ರಚನೆಗೆ ಅವಕಾಶ ಇಲ್ಲ ಅಂದಿದ್ರೆ ನೀವು ವೇಟ್ ಮಾಡ್ತಾ ಇದ್ರ? ನನ್ಗೆ ಅನ್ಸುತ್ತೆ ನೀವು ಹೇಳಿದ್ರಿ ಡೆಫಿನೆಟ್ಲಿ ನಾವು ವೇಟ್ ಮಾಡ್ತಿದ್ವಿ ಅಂತಾನೆ ನೀವು ಹೇಳ್ತೀರಾ ಈಗ. ಮೇಡಮ್ ನಾನು ಹೇಳ್ತೀನಿ ಕೇಳಿ, ನಾವು ಹೀಗಾದ್ರೆ ಹಾಗೆ ಹೀಗಾದ್ರೆ ಹೇಗೆ, ನಮ್ಮಷ್ಟು ಪೊಲಿಟಿಕಲಿ ವಿಕ್ಟಿಮ್ ಪಾಲಿಟಿಕ್ಸ್ ಇಟ್ಸ್ ಆಲ್ ಅಬೌಟ್ ಸ್ಟ್ರಾಟಜಿ. ಇಫ್ ಅಂಡ್ ಬಟ್ ಮೇಲೆ ನಡೆಯೋದು ಎಲ್ಲಾನು ಸ್ಟ್ರಾಟಜಿಸ್ ಎಲ್ಲಾನು. ಇಲ್ಲಿ ಕೇಳಿ, ನಮ್ಮಷ್ಟು ಪೊಲಿಟಿಕಲಿ ಅನ್ಟಚಬಲ್ ಆಗಿದ್ದು ಒಂದು ವೋಟಿನ ಸಲುವಾಗಿ ಗಿರಿಧರ್ ಗೋಮಾಂಗ್ ಅವರು ಯಾವ ರೀತಿ ಏನ್ ಕನ್ವೆನ್ಷನ್ಸ್ ದೇಶದ ಒಂದು ಎಥಿಕ್ಸ್ ಅನ್ನ ಬಿಟ್ಟು ರಾಜಕಾರಣ ಮಾಡಿದ್ ನಮ್ ಕಣ್ಮುಂದೆ ನೋಡಿದೀವಿ ಕಾಂಗ್ರೆಸ್ನವರು. ಇವತ್ತು ಏನೇನೋ ಮಾತನಾಡ್ಬಿಟ್ರೆ ಅದು ಆಗ್ಲಿಕ್ಕಿಲ್ಲ, ಗೊತ್ತಾಯ್ತಾನೆ? ಅಲ್ಲ, ಏನೇನೋ ಯಾರು ಮಾತಾಡ್ತಿಲ್ಲ ಮಹೇಶ್. ನಾನು ಕಾಂಗ್ರೆಸ್ ಸರಿ, ರಾಜ್ಯಪಾಲರು ತಪ್ಪು. ಐ ಆಮ್ ನಾಟ್ ಸೇಯಿಂಗ್ ದಟ್. ರಾಜ್ಯಪಾಲರು ಏನ್ ಮಾಡ್ತಿದ್ದಾರೆ ಅದಕ್ಕೆ ಅವ್ರಿಗೆ ಅವಕಾಶ ಇದೆ ಮಾಡೋದಕ್ಕೆ, ಅವ್ರಿಗೆ ಮಾಡ್ತಿರೋದಕ್ಕೂ ಅವಕಾಶ ಇದೆ ಅವ್ರಿಗೆ. ಹಿ ಇಸ್ ಹ್ಯಾವಿಂಗ್ ಆಲ್ ದ ರೈಟ್ಸ್ ಫಾರ್ ದಟ್. ಒಂದ್ ನಿಮಿಷ ಮೇಡಮ್, ಗವರ್ನರ್ ಆಫ್ ತಮಿಳ್ನಾಡು ಇರ್ಬೋದು, ಯಾರೇ ಇರ್ಬೋದು, ಯಾವುದೋ ಕಾನ್ಸ್ಟಿಟ್ಯೂಷನ್ ಬಿಟ್ಟು ಈ ದೇಶದಲ್ಲಿ ಇನ್ಯಾರು ನಡಿಲಿಕ್ಕೆ ಆಗೋದಿಲ್ಲ. ದಟ್ ಡೇಸ್ ಆರ್ ಓವರ್. ಎಕ್ಸಾಕ್ಟ್ಲಿ ನಾನು ನಿಮ್ಮನ್ನ ಅದೇ ಕೇಳ್ತೀನಿ. ಈಸ್ ದೇರ್ ಎನಿ ರೂಲ್ ಇನ್ ಕಾನ್ಸ್ಟಿಟ್ಯೂಷನ್ ಪರ್ಮಿಷನ್ ಕೊಡೋ ಹಾಗಿಲ್ಲ ಅಂತ ಏನಾದ್ರೂ ರೂಲ್ ಇದೆನಾ? ಟೂ ಮಚ್ ಡ್ರ್ಯಾಗ್ ಮಾಡ್ತಾ ಇದೀವಿ ಎಂತ ಎಲ್ಲ. ಟಿವಿಗೆ ಏನು ಇಲ್ಲಿ ಗಂಟೆ ಡ್ರ್ಯಾಗಿಂಗ್, ಐ ಆಮ್ ಜಸ್ಟ್ ಡಿಸ್ಕಸಿಂಗ್, ಐ ಆಮ್ ಡಿಗ್ಗಿಂಗ್ ದ ಥಿಂಗ್ಸ್ ಅಷ್ಟೇನೆ. ಡ್ರ್ಯಾಗ್ ಅಲ್ಲ ಇದು. ನಿಮ್ಮ ಟಿವಿಗೆ ಏನಾದ್ರು ಮಾತಾಡಿದ್ಯಾ? ಗೊತ್ತಾಗ್ಬೇಕಲ್ಲ ಮಹೇಶ್ ಅವರೇ. ಅಲ್ಲ ಮಹೇಶ್ ಅವರೇ, ಹಂಗಂತ ಬಿಜೆಪಿ ಮಾತಾಡುತ್ತಾ? ಬಿಜೆಪಿ ಮಾತಾಡಲ್ಲ. ಟಿವಿಕೆ ಪಕ್ಷ ಬಂದು ಇಲ್ಲಿ ಮಾತಾಡಕ್ ಆಗಲ್ಲ. ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಇಟ್. ಸಿಂಧೂರ ಅವರು ಹೇಳ್ತಾ ಇರೋದು ಕರೆಕ್ಟ್ ಮಹೇಶ್ ಅವರೇ. ನಿಮ್ಗೂ ನಮ್ಗೂ ಗೊತ್ತಿರ್ಬೋದು, ಜನರಿಗೆ ಗೊತ್ತಾಗ್ಬೇಕಲ್ಲ, ನೀವು ಒಪ್ಪಿಗೆ ಮಾಡ್ಕೋಬೇಕ್ರಿ. ಟಿವಿಕೆ ಅವರು ಇವತ್ತು ಗವರ್ನರ್ನ ಭೇಟಿ ಮಾಡಿದ್ಮೇಲೆ ನೀವ್ ಹೇಳಿದಂಗೆ ಇನ್ನೊಂದು 2 ಏನ್ ಗ್ರೂಪ್ಸ್ ನಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಅಂತ ನಾವು ಮತ್ತೆ ವಾಪಸ್ ಬರ್ತೀವಿ, ನೀವು ಅಪ್ರೂವಲ್ ಟೈಮ್ ಕೊಡಿ ಅಂತ ಟಿವಿ ಕೇಳಿದೆ. ಇದರಲ್ಲಿ ಡ್ರ್ಯಾಗ್ ಮಾಡಿ ರಾಜಕೀಯ ಮಾಡಕ್ ಕೊಟ್ಟಿರ್ತಕ್ಕಂಥದ್ದು, ಏನ್ ಎಮೋಷನ್ಸ್ ಅನ್ನ ಡ್ರೈವ್ ಔಟ್ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್. ಬಟ್ ಮ್ಯಾಮ್, ದಿಸ್ ಅ ಪೊಲಿಟಿಕಲ್ ಲೈನ್ ಹಿಯರ್. ಇದರಲ್ಲಿ ಒಂದು ರಾಜಕಾರಣ ಇದೆ. ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ನಡೀತಾ ಇರೋದು ಗಲ್ಬೆ, ವೈಲೆನ್ಸು, ಅದೆಲ್ಲ ನೀವು ಶಟ್ ಡೌನ್ ಮಾಡಿ, ಸೆನ್ಸರ್ಶಿಪ್ ಮಾಡಿ, ಇದು ಬರೀ ನೀವು ಅಟೆನ್ಷನ್ ಡೈವರ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ತಮಿಳ್ನಾಡು ಅಲ್ಲಿ ಏನಾಗ್ತಾ ಇದೆ, 2 ಸೀಟು 3 ಸೀಟು 4 ಸೀಟು 5 ಸೀಟು 4 ದಿವಸ ತಗೊಳ್ಳಿ 10 ದಿವಸ ತಗೊಳ್ಳಿ. ಆದರೆ ತಮಿಳ್ನಾಡು ಬಿಟ್ಟು ನೀವು ವೆಸ್ಟ್ ಬೆಂಗಾಲಲ್ಲಿ ಏನು ನಡೀತಾ ಇದೆ, 2 ಡಜನ್ನಿಂದ ಜಾಸ್ತಿ ಆಫೀಸಸ್ ಅವ್ರು ಸುಟ್ಟಾಕ್ಬಿಟ್ಟಿದ್ದಾರೆ, ಜನರು ಸಾಯ್ತಾ ಅವ್ರೆ. ನೀವೆಲ್ಲ ಗಲ್ಬೆ ಮಾಡ್ತಾ ಇದ್ದೀರಾ, ನೀವೆಲ್ಲ ಗುಂಡಾಗರ್ದಿ ಮಾಡ್ತಾ ಇದ್ದೀರಾ. ಅದು ಬೇಸಿಕ್ಲಿ ಆ ಡೈವರ್ಟ್ ಮಾಡೋಕ್ಕೆ ನೀವು ಬರೀ ಇದು ತಮಿಳ್ನಾಡಲ್ಲಿ ನೀವು ಟೆಕ್ನಿಕಲ್ ಪಾಯಿಂಟ್ಸ್ ಅಲ್ಲಿ ನೀವು ಚರ್ಚೆ ನಡೆಸ್ತಾ ಇದ್ದೀರಾ ಪೂರ್ತಿ ದೇಶದಲ್ಲಿ. ಮಹೇಶ್ ಅವರೇ, ಆ ಉತ್ತರ ಫಸ್ಟ್ ಕೊಡಿ ನೀವು. ಇವತ್ತು ಇಲ್ಲಾಂದ್ರೆ ನಾಡಿಲ್ಲ ಅಂದ್ರೆ ನಾಳೆದು ಈ ಸರ್ಕಾರ ನಿರ್ಮಾಣ ಆಗೇ ಆಗ್ತದೆ. ಯಾರು ಇದಕ್ಕೆ ಸ್ಟಾಪ್ ಮಾಡಕ್ಕಾಗೋದಿಲ್ಲ, ಯಾರು ಇದಕ್ಕೆ ತಡೆಯಕ್ಕಾಗೋದಿಲ್ಲ. ನೀವು ವೆಸ್ಟ್ ಬೆಂಗಾಲ್ ಅಲ್ಲಿ ನಡೀತಾ ಇರೋದು ಆ ಗಲ್ಬೆ ಮತ್ತೆ ನಿಮ್ಮ ವೈಲೆನ್ಸ್, ಇದು ಯಾವಾಗ ಸ್ಟಾಪ್ ಮಾಡ್ತೀರಾ ಅದು ಫಸ್ಟ್ ಹೇಳಿ ನೀವು. ಒಂದ್ ವಿಷಯ ಹೇಳ್ತಿದ್ ಕೇಳಿ, ನೀವು ಹೇಗಿದೆ ನಿಮ್ದು ಡ್ಯೂಯಲ್ನೆಸ್ ಅಂತಕ್ಕಂಥದ್ದು. ಕೇರಳ ಚುನಾವಣೆ ನಿಮ್ ಬಹುಮತ ಬಂದಿದ್ದಾಗ ಇವಿಎಂ ಸರಿಗಿದೆ, ಸ್ಪೆಷಲ್ ಇಂಟೆನ್ಸಿವ್ ಡಿವಿಷನ್ ಗಲ್ಬೆ ಬಗ್ಗೆ, ವೈಲೆನ್ಸ್ ಬಗ್ಗೆ ಮಾತಾಡಿ ಸರ್ ನೀವು. ಇವಿಎಂ ಬಗ್ಗೆ ನಾನು ಬರ್ತೀನಿ. ಇವಿಎಂ ಬಗ್ಗೆ ಒಂದು ದೊಡ್ಡದು ಚರ್ಚೆ ಮಾಡ್ಬೇಕಾಗಿದೆ. ಇವಿಎಂ ಮತ್ತೆ ಸಿಇಸಿ ಮತ್ತೆ ಅದರೆಲ್ಲ ಬೇರೆ 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 ನಾವು ಡಿಬೇಟ್ ಮಾಡೋಣ. ಒಂದ್ ನಿಮಿಷ ಅಲೋ ಮಾಡಿ ವಿಷಯ. ಕಾಂಗ್ರೆಸ್ ಪಾರ್ಟಿ ಇವತ್ತು ಏನ್ ಮಮತಾ ಬ್ಯಾನರ್ಜಿ ನಾನು ರಿಸೈನ್ ಮಾಡೋದಿಲ್ಲ ಅಂತ ಅನ್ಕಾನ್ಸ್ಟಿಟ್ಯೂಷನಲ್ ಮಾತನ್ನ ಹೇಳದಂತ ಸಂದರ್ಭದೊಳಗಡೆ
ಇಡೀ ಎಲೆಕ್ಷನ್ ಪ್ರೋಸೆಸ್ ಬಗ್ಗೆ ನೀವು ಇನ್ನೊಂದು ರಿಯಾಕ್ಷನ್ ಮಾಡ್ತೀರಿ, ರಾಹುಲ್ ಗಾಂಧಿ ಒಂದು ಸರ್ ರಿಯಾಕ್ಷನ್ ಟರ್ಮಿನೇಟ್ ಮಾಡಿ ಸರ್. ಗವರ್ನರ್ ಹ್ಯಾಸ್ ದ ಪವರ್ ಟು ಟರ್ಮಿನೇಟ್ ಮಾಡಿ ಅವ್ರಿಗೆ. ನೀವು ಯಾಕೆ ಮಾಡ್ತಾ ಇಲ್ಲ? ನೀವು ಮಾಡ್ತಾರೆ. ಯಾಕೆ ಎಳಿತಾ ಇದ್ದೀರಾ ನೀವು ರಬ್ಬರ್ ಬ್ಯಾಂಡ್ ತರ? ಗವರ್ನರ್ ಹ್ಯಾಸ್ ದ ಪವರ್ ಟು ಟರ್ಮಿನೇಟ್ ಹರ್. ಕಾಂಗ್ರೆಸ್ ಸ್ಟ್ಯಾಂಡ್ ಮಾಡಿದ್ರಿ ನೀವು. ಪ್ರೆಸಿಡೆಂಟ್ ರೂಲ್ ತಗೊಂಡ್ ಬನ್ನಿ, ನೀವು ಹೊಸ ಗವರ್ಮೆಂಟ್ ನಿರ್ಮಾಣ ಮಾಡಿ. ನೀವು ಅದ್ಯಾಕೆ ಮಾಡ್ತಾ ಇಲ್ಲ? ನೀವು ಬರೀ ವೆಸ್ಟ್ ಬೆಂಗಾಲ್ ಅಲ್ಲಿ ಅವರು ರಾಜೀನಾಮೆ ಕೊಡ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಒಂದ್ ನಿಮಿಷ ಮೇಡಮ್, ಅವ್ರಿಗೆ ಯಾಕೆ ಹೇಳಿ, ನಿಮ್ಮ ರಾಜ್ಪಾಲ್ ಅವ್ರಿಗೆ ಹೇಳಿ, ಅವ್ರಿಗೆ ಟರ್ಮಿನೇಟ್ ಮಾಡಿ. ನೆಕ್ಸ್ಟ್ ಡೇ ನಿಮ್ಮ ಸರ್ಕಾರ ಆಗ್ಬಿಡ್ತದೆ. ಯಾಕೆ ಟರ್ಮಿನೇಟ್ ಮಾಡ್ತಾ ಇಲ್ಲ ಅವರು? ವಿಷಯ ಗೊತ್ತಿರ್ಲಿ ನಮ್ಗೆ. ರಾಜ್ಯಪಾಲರ ಹತ್ರ ಏನಿದೆ, ಈ ದೇಶದ ಲಾ ಆಫ್ ದ ಲ್ಯಾಂಡ್ ಅನ್ನ ಎತ್ತಿ ಹಿಡಿಯುವಂತ ಕೆಲಸ 100% ಮಾಡ್ತೀವಿ. ಮತ್ತೆ ಸುಟ್ಟಾಗ್ತಾ ಇದ್ದೀರಲ್ಲ ಸರ್, ಇದು ಲಾ ಆಫ್ ದಿ ಲ್ಯಾಂಡ್ ಅಲ್ಲಿ. ನೀವು ದೇಶದಲ್ಲಿ ನೀವು ಬರೀ ಬೆಂಕಿ ಹಾಕ್ತಾ ಇದ್ದೀರಲ್ಲ, ಹೇಗೆ ನೀವು? ಅದಾದ್ರೂ ಉತ್ತರ ಕೊಡಿ ಫಸ್ಟ್. ನೀವು ನಿಮ್ ಕರ್ತವ್ಯ ಇಲ್ವಾ? ಚುನಾವಣೆ ನಮ್ ಕರ್ತವ್ಯ ಅಲ್ಲ ಸರ್, ನಿಮ್ ಕರ್ತವ್ಯ ಇರೋದೀಗ. ದ ಪವರ್ ಇಸ್ ಇನ್ ಯೋರ್ ಹ್ಯಾಂಡ್. ಪವರ್ ಇಸ್ ಇನ್ ಯೋರ್ ಹ್ಯಾಂಡ್. ಮಹೇಶ್ ಮಹೇಶ್ ಜಿ ಒನ್ ಸೆಕೆಂಡ್ ಲೆಟ್ ಅಸ್ ನಾಟ್. ಮಹೇಶ್ ಜಿ ಇವಾಗ ಏನ್ ಗೊತ್ತಾ, ಮಹೇಶ್ ಜಿ ಈಗ ಕಾಂಗ್ರೆಸ್ ತಮಿಳ್ನಾಡಲ್ಲಿ ಜಸ್ಟ್ ಸಪೋರ್ಟ್ ಮಾಡಿದಾರೆ ಅಷ್ಟೇ. ಸರ್ಕಾರ ಏನ್ ಕಾಂಗ್ರೆಸ್ ಅವ್ರು ರಚನೆ ಮಾಡಲ್ಲ. ವೆಸ್ಟ್ ಬೆಂಗಾಲ್ ಅಲ್ಲಿ ಸರ್ಕಾರ ರಚನೆ ಮಾಡ್ಬೇಕಾಗಿರೋದು ನೀವು. ಯಾವಾಗ ರಚನೆ ಮಾಡ್ತೀರಾ ಅಂತ ಕೇಳಿದ್ರಲ್ಲಿ ದರ್ ಇಸ್ ನೋ ರಾಂಗ್. ಅದನ್ನ ಎಳಿತಾ ಇದ್ದೀರಾ ಅಂತ ನೀವು ಹೇಳಕ್ ಆಗಲ್ಲ. ನಾವು ಈ ದೇಶದ ಪ್ರಜೆ. ನಾನು ಈ ದೇಶದ ಯಾವ ಸ್ಟೇಟ್ ಬಗ್ಗೆ ಬೇಕಾದ್ರೂ ಐ ಕ್ಯಾನ್ ಟಾಕ್. ಐ ವಿಲ್ ಟಾಕ್. ಇಲ್ಲಿ ಕೇಳಿ, 9ನೇ ತಾರೀಕು ಬ್ರಿಗೇಡ್ ಮೈದಾನದಲ್ಲಿ ಓಟ್ ತಗೊಳತಕ್ಕಂತ ಕಾರ್ಯಕ್ರಮ ನಿಶ್ಚಯ ಆಗತ್ತೆ. ಇಲ್ಲಿ ನಾನು ಹೇಳ್ತಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಡ್ಯೂಯಲ್ನೆಸ್ ಬಗ್ಗೆ ನಾ ಹೇಳ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ಸಿನ ಅನೇಕ ನಾಯಕರುಗಳು ಹೇಳಿದ್ದಾರೆ ಕೇರಳದ ಒಳಗಡೆ ಹೇಳಿದ್ದಾರೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡೋದ್ರಿಂದ ಕಾಂಗ್ರೆಸ್ಗೆ ಲಾಭ ಆಯ್ತು, ಒಳ್ಳೇದಾಯ್ತು ನಮ್ಗೆ ಅಂತ. ನೀವು ಖುಷಿ ಪಡಿ ಅಪ್ಪ. ಕಾಂಗ್ರೆಸ್ ಅವ್ರು ಯಾರಾದ್ರೂ ಹಂಗೆ ಹೇಳಿದ್ರೆ ಯು ಪೀಪಲ್ ಶುಡ್ ಫೀಲ್ ಹ್ಯಾಪಿ. ನೀವ್ ಯಾಕೆ ಟೆನ್ಷನ್ ಮಾಡ್ಕೊತಿದ್ದೀರಾ? ಯಾವುದು ಫರ್ಸಿ ಕಾಂಗ್ರೆಸ್ ಅವ್ನು ಹೇಳಿರ್ಬೇಕು ನಿಮ್ಗೆ. ವೆಸ್ಟ್ ಬೆಂಗಾಲ್ನಲ್ಲಿ ಈಗ ನಿಮ್ಮ SIR ಇಂದ ಅವರಿಗೆ ಲಾಭ ಆಗಿದ್ರೆ ನೀವು ಯು ಶುಡ್ ಫೀಲ್ ಪ್ರೌಡ್. ಮಹೇಶ್ ಅವರೇ, ವೈ ಆರ್ ಯು ಟೇಕಿಂಗ್ ಟೆನ್ಷನ್? ಲೆಟ್ ದೆಮ್ ಸ್ಪೀಕ್ ಬಿಡಿ. ಇಲ್ಲಿ ಕೇಳಿ, ಕೇರಳ ಒಳಗಡೆ SIR ಓಕೆ, EVM ಓಕೆ ಸರ್. ನಾವು ಹೇಳಿಲ್ಲ ಸರ್ ಇನ್ನೂ ಅದರಲ್ಲಿ. ಐ ಸ್ಟಿಲ್ ಹ್ಯಾವ್ ಡೌಟ್. ಐ ಸ್ಟಿಲ್ ಹ್ಯಾವ್ ಡೌಟ್. ಮಹೇಶ್ ಜಿ, ನಾನು ಒಂದು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ವೆಸ್ಟ್ ಬೆಂಗಾಲ್ನ ರಿಸಲ್ಟ್ಸ್ ಇದೆಯಲ್ಲ, ನಾನು ಅಲ್ಲಿನ ಜನರ ಒಂದು ರಿಸಲ್ಟ್ಸ್ ಬಗ್ಗೆ ನಾನು ಏನು ಮಾತಾಡಕ್ ಹೋಗಲ್ಲ. ಆದ್ರೆ ಎಲೆಕ್ಷನ್ ಕಮಿಷನ್ನ ಅಂಕಿಅಂಶಗಳಿದೆಯಲ್ಲ, ಡಿಲೀಷನ್ನು, ಅಡಿಷನ್ನು, ವೋಟಿಂಗ್ ಪರ್ಸೆಂಟೇಜು ಇದೆಲ್ಲ ಇದೆಯಲ್ಲ, ಇದನ್ನ ಕೂತ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಬೆನಿಫಿಟ್ ಆಫ್ ಡೌಟ್ ನಿಮಗೂ ಬಂದೇ ಬರುತ್ತೆ. ನಮ್ಗೆ ಹೆಂಗ್ ಬಂದಿದ್ಯೋ ನಿಮಗೂ ಹಂಗೆ ಬರುತ್ತೆ, ಆಬ್ವಿಯಸ್ಲಿ ಬರುತ್ತೆ. ಸೊ ದಟ್ ಈಸ್ ಅ ಡಿಫ್ರೆಂಟ್ ಟಾಪಿಕ್ ಅಂಡ್ ಚಾಪ್ಟರ್. ವಿ ವಿಲ್ ಡಿಸ್ಕಸ್ ಬೇರೆ ಇನ್ಯಾವತ್ತಾದ್ರೂ ಒಂದ್ ದಿವಸ ಅದಕ್ಕೆ ಅಂತ ಇಟ್ಬಿಟ್ಟು ಡಿಸ್ಕಸ್ ಮಾಡೋಣ. ಎಸ್ ಸಮೀವುಲ್ಲಾ ಸರ್, ಏನ್ ಹೇಳ್ತೀರಿ? ಒಂದು ಡಿಸ್ಕ್ರಿಷನರಿ ಪವರು ನನ್ನ ಮುಂದೆ ಬಂದು ಈಚ್ MLA ಎಕ್ಸಿಸ್ಟೆನ್ಸಿಗೂ ಅಥವಾ ಸಪೋರ್ಟಿಗೂ ನನಗೆ ಕನ್ವಿನ್ಸ್ ಮಾಡಬೇಕು ಅಂತ ಕೇಳುವ ಪವರು ಯಾವ ಡಿಸ್ಕ್ರಿಷನರಿ ಪವರು ಗವರ್ನರಿಗೆ ಇಲ್ಲ. ಸಾಮಾನ್ಯವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿನಲ್ಲಿ ಬಹುಮತ ಎಷ್ಟಿರುತ್ತೆ? 118 ಇರುತ್ತೆ. 118ಗೆ 20 ಕಮ್ಮಿ ಇದ್ರೆ, 25 ಕಮ್ಮಿ ಇದ್ರೆ ಕರೆದು ಬಿಡಲ್ಲ, ಕರಿಯಲ್ಲ. 118ಕ್ಕೆ 2, 3, 4 ವೆರಿ ನಿಯರರ್ ಟು ದಿ ಸಿಂಪಲ್ ಮೆಜಾರಿಟಿ ಇರುವಂತಹ ಪಾರ್ಟಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಅಂತವರಿಗೆ ಕರೀತಾರೆ. ಕರೆದಾದ್ಮೇಲೆ ಹೆಚ್ಚು ಚರ್ಚೆ ಏನ್ ಮಾಡಲ್ಲ, ಅವರಿಗೆ ಮೇಲ್ನೋಟಕ್ಕೆ ಕನ್ವಿನ್ಸ್ ಆಗ್ಬೇಕು. ಅದನ್ನ ಗೈಡ್ಲೈನ್ ಸುಪ್ರೀಂ ಕೋರ್ಟ್ ಹಾಕಿದೆ. ಡಿಸ್ಕ್ರಿಷನರಿ ಪವರ್ಸ್ ಅಂತಂದ್ರೆ ಡಿಸ್ಕ್ರಿಷನರಿ ಪವರ್ ಹೇಗಿರ್ಬೇಕು ಅಂತ SR ಬೊಮ್ಮಾಯಿ ಕೇಸಲ್ಲಿ ಆ ಡಿಸ್ಕ್ರಿಷನರಿ ಪವರ್ಸ್ ಅನ್ನ ಸುಪ್ರೀಂ ಕೋರ್ಟೇ ಹಾಕಿದೆ. ಹೇಳಿದ್ಮೇಲೆ ನೀವು ಈಗಲೇ ತಲೆ ಎಣಿಕೆ ನಮ್ಮ ಮುಂದೆ ಮಾಡಬೇಕು, ರಾಜಭವನದಲ್ಲಿ ಮಾಡ್ಬೇಕು ಅನ್ನೋದಿತ್ತು ಅಂದ್ರೆ ಎಲೆಕ್ಟೆಡ್ ಬಾಡಿ ಇರೋದೇನಕ್ಕೆ? ದಿ ಆಗಸ್ಟ್ ಹೌಸ್ ಇರೋದೇನಕ್ಕೆ? ವಿಧಾನಸಭೆ ಅಧಿವೇಶನ ಇರೋದೇನಕ್ಕೆ? ಅಲ್ಲಿ ವಿಶ್ವಾಸ ಮತನ ಪಡ್ಕೋಬೇಕು ಅಂತ ರೂಲ್ಸ್ ಇರೋದೇನಕ್ಕೆ? 2 ಸರಿ ಪಡ್ಕೋತಾರ? ಇಲ್ಲ. ಹೀಗಾಗಿ ಮೇಲ್ನೋಟಕ್ಕೆ ಕನ್ವಿನ್ಸ್ ಆಗ್ಬೇಕು ಅನ್ನೋದಷ್ಟೇ. ಅದು ಡಿಸ್ಕ್ರಿಷನರಿ ಪವರ್ ಆಫ್ ಗವರ್ನರ್ ಅಂತ ಇದೆಯೇ ಹೊರತು ಇಲ್ಲಿ ಸ್ಪೆಸಿಫಿಕ್ ಆಗಿ ಈಚ್ ನಂಬರ್, ಈಚ್ ಪರ್ಸನ್ ನಮ್ಮ ಮುಂದೆ ಬರಬೇಕು ಅನ್ನೋದು ತಲೆ ಎಣಿಕೆ ಇಲ್ಲ. ಅಧಿವೇಶನಕ್ಕೆ ಮುಂದೆ ಈಗ ಇರುವುದು ವಿಚಾರ ಇಷ್ಟೇ. 112 ಬಂದಿದೆ. ಆ ಕಾಲದಲ್ಲಿ ರಾಜ್ಯಪಾಲರು ಏನ್ ಮಾಡಿದ್ದಾರೆ ಅಂದ್ರೆ ವೆರಿಫಿಕೇಶನ್ ಅಂದ್ರೆ 112 ಜನ ಈಗ ಬಂದಿದ್ದಾರೆ, ರಾಜ್ಯಪಾಲರ ಹತ್ರ ಮುಂದೆ ನಿಂತಿದ್ದಾರೆ, ಬಂದು ಇವರಿಗೆ ಮೆಜಾರಿಟಿ ಇದೆ ಅಂತ. ರಾಜ್ಯಪಾಲರು ಇಲ್ಲ 118 ಬರೋವರೆಗೆ ನಾನು ನಿಮಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿಕ್ಕೆ ಆಗಲ್ಲ. ಅವರು 112ಕ್ಕೆ ಬಿಡ್ಬೋದು. ಅಲ್ಲಿ ಹೋದಾಗ ಏನಾಗ್ತದೆ, ಅಸೆಂಬ್ಲಿಯಲ್ಲಿ ಅವರು ಮಾತಾಡ್ಕೊಳ್ತಾರೆ. ಎಷ್ಟು ಜನ ಅವರಿಗೆ ಮಾಡ್ಬೋದು. ಅಂದರೆ ಒಂದೇ ಒಂದು ತಾಪತ್ರೆ ಅಂದರೆ
ಎದ್ದುಕೊಂಡು ನಿಂತ್ಕೊಂಡಾಗ ಬಾರ್ಡರ್ ಲೈನಲ್ಲಿ ಇವ್ರನ್ನ ಕಿತ್ಕೊಂಡು ಹೋಗಂಗಿದ್ದರೆ ಏನು ಸರ್ಕಾರ ನಡೆಸೋದು, ರಾಜ್ಯದ ಸರ್ಕಾರ ಏನಾಗ್ತದೆ ವಿಚಾರ. ಅದಕ್ಕೆ ರಾಜ್ಯಪಾಲರು ಏನು ಮಾಡ್ತಾರೆ, ಅದರ ಬಗ್ಗೆ ಗುಣದಲ್ಲಿ ಲೆಕ್ಕಾಚಾರ ನೋಡಿ ಹೇಗಿದೆ, ಏನು ಮಾಡ್ಬೋದು ಅಂತೇಳಿ ಮುಂದಿನ ಇನ್ನೊಂದು 2 ದಿವಸದಲ್ಲಿ ನೋಡಿ 12 ಕೊಡ್ತಾರೆ. ಬಂದರೂ ಇವನ್ನೇ ಡಿಕ್ಲೇರ್ ಮಾಡಿ Last ಕೊಡ್ತಾರೆ. section on this. ಸೌಂದರ್ಯ ಮೇಡಮ್ ನೋಡಿ, Who is ಮೈನಾರಿಟಿ Saundarya ಕಾನ್ಸೆಪ್ಟ್ ಇದೆ. Who is Saundarya? ಸಾರಿ, ಸಿಂಧೂರ. ಸಿಂಧುರಾಜಿ, there's a concept of minority government. DMK ನಾಡೆ ಹೇಳ್ಬೋದು, ನಾವು ಆಚ್ ಕಡೆಯಿಂದ ಔಟ್ಸೈಡ್ ಸಪೋರ್ಟ್ ಕೊಡ್ತೀವಿ. ವಿ ವಿಲ್ ನಾಟ್ ಗಿವ್ ಯು ಇನ್ ರೈಟಿಂಗ್, ಬಟ್ ಔಟ್ಸೈಡ್ ಸಪೋರ್ಟ್ ಕೊಡ್ತೀವಿ. ನೀವು ಸರ್ಕಾರ ನಡೆಸ್ರಿ, ನೀವು ಆಡಳಿತ ಮಾಡಿ, ಏನಾದರೂ ಇದ್ರೆ ನಾವು ನಿಮಗೆ ಪ್ರಶ್ನೆ ಕೇಳ್ತೀವಿ. ನೀವು ಆಸ್ ಲಾಂಗ್ ಎಸ್ ವಿ ಆರ್ ಗುಡ್, ನಾವು ಸರ್ಕಾರ ನಡೆಸೋಣ ಅಂತ ಇದೆ. ಆ ಕಾನ್ಸೆಪ್ಟ್ ಅಲ್ಲಿ ನೀವು ಅವ್ರಿಗೆ ಕೊಡಬೇಕಾಗಿದೆ. ಆಲ್ ರೈಟ್, ಒಂದು ಸ್ಮಾಲ್ ಬ್ರೇಕ್ ತಗೊಂಡ್ ಬರ್ತೀನಿ. ನೋಡೋಣ ಇನ್ನೊಂದು 2-3 ದಿನಗಳಲ್ಲಿ ರಾಜ್ಯಪಾಲರು ಅಲ್ಲಿ ಸರ್ಕಾರ ರಚನೆಗೆ ಅವಕಾಶ ಕೊಡಬಹುದು ಅಂತ ಕಾಣಿಸುತ್ತೆ.